ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ 6 ಗಂಟೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ವಾತಾವರಣ. ಹಾಗೆ ಇವತ್ತು ಒಂದು ಸರ್ಪ್ರೈಸ್, ನಮಗೆ ಸರ್ಪ್ರೈಸು. ನಾವು ಸಡನ್ನಾಗಿ ಮನೆ ಚೇಂಜ್ ಮಾಡ್ತಾ ಇದ್ದೀವಿ. 2-3 ದಿನ ಆಯಿತು ಅಷ್ಟೇ ಡಿಸೈಡ್ ಆಗಿ. 2 BHK ಬೇಕು. ಡೆಲಿವರಿ ಆದಮೇಲೆ ಸ್ವಲ್ಪ ಜಾಗ ದೊಡ್ಡದಾಗಿ ಬೇಕಾಗುತ್ತೆ. ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ 2 BHK ಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಇದೇ ಏರಿಯಾದಲ್ಲಿ ಬೇಕಿತ್ತು. ನನಗನ್ ಸ್ಕೂಲು, ಡ್ಯಾನ್ಸ್ ಕ್ಲಾಸು, ಹಸ್ಬೆಂಡ್ ಆಫೀಸು ಎಲ್ಲ ಹತ್ರ ಆಗುತ್ತೆ. ಮತ್ತು ಈ ಏರಿಯಾ ನಮಗೆ ತುಂಬ ಸೆಟ್ ಆಗಿದೆ. ಇದೇ ಏರಿಯಾದಲ್ಲಿ 2 BHK ಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಹೀಗೆ ಮೊನ್ನೆ ಒಂದಿನ ವಾಕ್ ಹೋಗಿದ್ದು. 3 ದಿನ ಆಯಿತು ಅಷ್ಟೇ. ಒಂದು ಕಡೆ ಕಾಣಿಸ್ತು, ಯಾವಾಗಲೂ ಹೋಗೋ ಜಾಗನೇ. ಆ ಒಂದು ಅಲ್ಲಿ 2 BHK ಇದೆ ಅಂತ ಕಾಣಿಸ್ತು. ಹೋಗಿ ಓನರ್ ಹತ್ರ ಕೇಳಿ ನೋಡ್ಕೊಂಡು ಬಂದಾಗ ಮನೆ ಇಷ್ಟ ಆಗ್ಬಿಡ್ತು. ತುಂಬ ಎಲ್ಲ ರೀತಿಯಲ್ಲೂ ನಮಗೆ ಬೇಕಾಗೋ ಥರನೇ ಇತ್ತು. ಸೊ ಆ ಥರ ಒಂದೇ ಸಲ ಸಿಗೋದಿಲ್ಲ ಮನೆ ಅಂತ. ನಾವು ಇನ್ನೊಂದು ಸಲ ಎಲ್ಲ ನೋಡಿದ್ದೀವಿ. ಮತ್ತು ತುಂಬ ರೆಂಟ್ ಜಾಸ್ತಿ ಇರುತ್ತೆ. ನಮಗೆ ಓಕೆ ಆಗೋಷ್ಟೇ ರೆಂಟಲ್ಲಿ ನಮ್ಗೆ ಬೇಕಾಗಿರೋ ಮನೆ, ಎಲ್ಲ ರೀತಿಯಲ್ಲೂ ಕಾರ್ ಪಾರ್ಕಿಂಗು, ಎಲ್ಲ ರೀತಿಯಲ್ಲೂ ಅನುಕೂಲ ಆಗೋ ಥರ ಮನೆ ಸಿಕ್ಬಿಡ್ತು. ಸೊ ಹಾಗಾಗಿದ್ದಕ್ಕೆ ಏನು ಮಾಡೋದು, ಮತ್ತೆ ನಾವು ಹುಡ್ಕೋಕೆ ಹೋದರೆ ಈ ಥರ ಮನೆ ಸಿಗೋದಿಲ್ಲ. ಮತ್ತು ನಾವು ಇದನ್ನು ಆವತ್ತೇ ನಾವು ಬುಕ್ ಮಾಡಿಲ್ಲ ಅಂದರೆ ಮತ್ತೆ ಬೇರೆಯವ್ರು ಬಂದು ಬುಕ್ ಮಾಡ್ತಾರೆ. ಸೊ ನಮಗೆ ಬೇಕೇ ಬೇಕು. ಹೆಂಗೂ ಇನ್ನೊಂದು 2-3 ತಿಂಗಳಿಗಾದರೂ ನಾವು ಚೇಂಜ್ ಮಾಡ್ತಾ ಇದ್ವಿ. ಇವಾಗ ಒಳ್ಳೆ ಮನೆ ಸಿಕ್ಕಿದಾಗ್ಲೇ ಚೇಂಜ್ ಮಾಡೋಣ ಅಂತ ನಾವಲ್ಲಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ ಬಂದ್ವಿ. ಇಲ್ಲಿ ಹೇಳಾಗಿರಲಿಲ್ಲ. ಆನಂತರ ಓನರ್ ಹತ್ರ ಎಲ್ಲ ಮಾತಾಡಿ ಓನರ್ ಕೂಡ ಓಕೆ ಅಂತ ಹೇಳಿದ್ರು. ಸೊ ಹೀಗೆ ಸಡನ್ನಾಗಿ ಮನೆ ಚೇಂಜ್ ಮಾಡೋ ಥರ ಆಯಿತು ನಮಗೆ. ಅಂದರೆ ಖುಷಿಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಇಷ್ಟು ದಿನ ನಾವು ಆರಾಮಾಗಿ ಇದ್ವಿ. ಓನ್ಲಿ ಪ್ರಾಬ್ಲಮ್ ನಮಗೆ ಮನೆ ಚಿಕ್ಕದಾಗುತ್ತೆ ಅಷ್ಟೇ. ಯಾರಾದರೂ ಬಂದಾಗ ಮತ್ತು ಇವಾಗ ಮತ್ತೊಂದು ಬೇಬಿ ಬಾಳಂತನ ಎಲ್ಲ ಇಲ್ಲಿ ಆಗೋದಿಲ್ಲ ಅಷ್ಟೇ. ಬಿಟ್ಟರೆ ಮತ್ತು ಯಾವ ಪ್ರಾಬ್ಲಮ್ಮೂ ಇಲ್ಲ. ಇಲ್ಲಿ ತುಂಬ ಆರಾಮಾಗಿ ಚೆನ್ನಾಗಿದ್ವಿ. 3.5 ವರ್ಷ ಆಗಿತ್ತು ನಾವು ಇಲ್ಲಿ ಬಂದು. ಒಂದೇ ನಾನು ಕೂಡ ನಮ್ಗೆ ಆ ಥರ ಈ ಥರ ಪ್ರಾಬ್ಲಮ್ ಅಂತ ಏನು ಅನಿಸಿಲ್ಲ. ಸೊ ಚೆನ್ನಾಗಿತ್ತು ಇಲ್ಲಿ ಉಳ್ಕೊಂಡಿದ್ದು. ಈ ಮನೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಅಷ್ಟು ಆರಾಮಾಗಿದ್ವಿ ಇಲ್ಲಿ. ಸೊ ನಮ್ಗೆ ದೊಡ್ಡ ಜಾಗ, ದೊಡ್ಡ ಮನೆ ಇವಾಗ ಬೇಕೇ ಬೇಕು. ಅದಕ್ಕೋಸ್ಕರ ಶಿಫ್ಟ್ ಆಗ್ತಾ ಇದ್ದೀವಿ. ಇವತ್ತು ಸ್ಯಾಟರ್ಡೆ ಸಂಡೇ ಸೇರಿ ನಾನು ನಾಳೆ ಅಲ್ಲಿ ಹೋಗಿ ಇರ್ತೀವಿ. ಇವತ್ತಿಂದ ಒಂದು ಸಲ ಕಿಚನ್ನು ಮತ್ತು ಬಾತ್ರೂಮು ಎಲ್ಲ ಈ ಅರ್ಬನ್ ಕಂಪನಿಯವ್ರ ಹತ್ರ ಒಂದ್ಸಲ ಡೀಪ್ ಕ್ಲೀನ್ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಇವತ್ತು ಬೆಳಿಗ್ಗೆ ಬುಕ್ ಮಾಡಿದ್ದೀವಿ. ಬರ್ತಾರೆ ಕ್ಲೀನ್ ಮಾಡೋದಕ್ಕೆ. ಅದಾದ್ಮೇಲೆ ಸ್ವಲ್ಪ ಏನಾದರೂ ಡೆಲಿಕೇಟ್ ವಸ್ತು ಇರುತ್ತಲ್ಲ ಅದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ತೀವಿ. ನಾಳೆ ಬೆಳಗ್ಗೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬಂದು ಶಿಫ್ಟ್ ಮಾಡಿ ಕೊಡ್ತಾರೆ. ಸೊ ನಾಳೆ ಮತ್ತೊಂದು ಮನೆಗೆ, ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಚೆನ್ನಾಗಿದೆ ಮನೆ, ನಮ್ಗೆ ಇಷ್ಟ ಆಯಿತು. ಅದಕ್ಕೋಸ್ಕರ ಶಿಫ್ಟ್ ಆಗ್ತಾ ಇದ್ದೀವಿ. ಇದು ನಮಗೆ ಸರ್ಪ್ರೈಸ್ ಆ್ಯಕ್ಚುಲಿ. ಇಲ್ಲಾಂದರೆ ಒಂದು ಸ್ವಲ್ಪ ದಿನ ಮುಂಚೆಯಿಂದನೇ ಮನೆ ನೋಡ್ತಾ ಇದ್ದೀವಿ, ಮನೆ ಖಾಲಿ ಮಾಡಬೇಕು ಈಗೆಲ್ಲ ಒಂದಷ್ಟು ಬರ್ತಾಯಿತ್ತು. ಬಟ್ ಈ ಸಲ ಹಾಗೇನೂ ಆಗಲೇ ಇಲ್ಲ. ನಮಗೆ ಗೊತ್ತಿಲ್ಲ, ಜಸ್ಟ್ ವಾಕಿಂಗ್ ಹೋಗಿದ್ದು, ನೋಡಿದ್ದು, ಇಷ್ಟ ಆಗಿದ್ದು, ಬುಕ್ ಮಾಡಿದ್ದು, ಆ ಥರ ಆಯಿತು. ಬಟ್ ಹಾಗೆ ನಮಗೆಲ್ಲ ರೀತಿಯಲ್ಲೂ ಅನುಕೂಲ ಆಗೋ ಥರ ಮನೆ ಸಿಗೋದು ತುಂಬ ಅಪರೂಪ. ಸೊ ಸಿಕ್ತು, ಬುಕ್ ಮಾಡಿದ್ವಿ. ಇವತ್ತು ನಮ್ಮ ಶಿಫ್ಟಿಂಗ್ ಕೆಲಸ ಎಲ್ಲ ಇದೆ, ಎಲ್ಲ ನಾನು ಶೇರ್ ಮಾಡ್ತೀನಿ. ಈ ಗಿಡಗಳು ನೋಡಿ ಎಷ್ಟು ಚೆನ್ನಾಗಾಗಿದೆ. ಪುದೀನ ಅಂತೂ ತುಂಬ ಚೆನ್ನಾಗಾಗಿದೆ. ಎಲ್ಲ ಗಿಡ ತೊಗೊಂಡು ಹೋಗ್ತೀವಿ ನಾವು. ಅಲ್ಲಿ ಜಾಗ ಇದೆ, ದೊಡ್ಡದಾಗಿದೆ ಬಾಲ್ಕನಿ, ಅಲ್ಲಿ ಇಡ್ಬೋದು. ಅಲ್ಲಿ ಹೊರಗಡೆ ಮಣ್ಣಲ್ಲಿ ಹಾಕೋ ಥರನೂ ಇದೆ. ಓನರಿಗೆ ಕೇಳಿ ಈ ಗಿಡನ ಮಣ್ಣಿಗೆ ಹಾಕ್ಸೋಣ ಅಂತ ಅಂದ್ಕೊಳ್ತಾ ಇದ್ದೆ. ಪಾಪ ಪಾಟಲ್ಲಿ ಅದಕ್ಕೆ ಸಾಕಾಗ್ತಾ ಇಲ್ಲ. ದಾಸವಾಳಕ್ಕೆ ಮಣ್ಣಿಗೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಬೇಕು, ಹೊಸ ಮನೆಗೆ ಹೋದ್ಮೇಲೆ ಅಲ್ಲಿ ಆಗುತ್ತಾ ಅಂತ ಮಣ್ಣಿಗೆ ಹಾಕೋಕ್ಕೆ. ಈ ಜಾಗ ನನ್ನ ಫೇವ್ರೆಟ್ ಜಾಗ ಆಗಿತ್ತು. ಆರಾಮಾಗಿ ವಾಕ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಈ ಜಾಗ ತುಂಬಾ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ನಿನ್ನೆ ಹಾಕಿರೋ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ ಆಗಿ ಸೌಂಡೇ ಇರಲಿಲ್ಲ, ತುಂಬ ಚಿಕ್ಕದಾಗಿ ಕೇಳಿಸ್ತಾ ಇತ್ತು. ಕಮೆಂಟಲ್ಲೂ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಅದನ್ನು ಪ್ರೈವೇಟ್ ಮಾಡಿದೆ. ಆನಂತರ ಮತ್ತೆ ಅದನ್ನು ಎಡಿಟ್ ಮಾಡೋಣ ಅಂದರೆ ನನ್ನ ಸಾಫ್ಟ್ವೇರ್ ಅಂದರೆ ಆ್ಯಪ್ ವರ್ಕ್ ಆಗ್ತಾ ಇರಲಿಲ್ಲ. ನಾನು ಎಡಿಟ್ ಮಾಡೋ ಆ್ಯಪೇ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದನ್ನು ಹಾಗೆ ಬಿಟ್ಟೆ. ಮತ್ತು ನಂಗೆ ಮಧ್ಯಾಹ್ನ ಮೇಲೆ
ನಿನ್ನೆಯಿಂದ ನಾನು ಈಶಾ ಜನನಿ ಹೋಲಿಸ್ಟಿಕ್ ಪ್ರೋಗ್ರಾಮ್ ತೊಗೊಂಡಿದ್ದೀನಿ. ಅದು 4:40ರಿಂದ ನಾವು ಜಾಯಿನ್ ಆಗಬೇಕು, 8 ಗಂಟೆವರೆಗೆ ಇರುತ್ತೆ. ಸೊ ಅದೆಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮತ್ತೆ ನನಗೆ ಅದು ಏನಾಗಿದೆ ಏನು ಅಂತ ನೋಡೋಕ್ಕೂ ಆಗಲಿಲ್ಲ. ಹಾಗಾಗಿ ಅದು ನನ್ನ ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಬಗ್ಗೆ ನಾನು ಮಾಡಿದ್ದ ವಿಡಿಯೋ ಆಗಿತ್ತು. ಅದನ್ನು ಹಾಗೆ ಇಟ್ಟಿದ್ದೀನಿ. ಈಗ ಸದ್ಯಕ್ಕೆ ಇವಾಗ ಶಿಫ್ಟಿಂಗು ಅದು ಇದು ಮಾಡೋ ಒಂದು ಇದರಲ್ಲಿ ಬ್ಯುಸಿ ಆಗಿದ್ದೀವಿ. ಈ ವಿಡಿಯೋನ ಮೇ ಬಿ ನೀವು ಮಂಡೇ ನೋಡ್ತೀರಾ. ಈ ಮನೆಯನ್ನು ಬಿಟ್ಟು ಹೊರಡೋ ಸಮಯ ಬಂದಿದೆ. ಈ ಮನೆಯಲ್ಲಿ ಮಧ್ಯಾಹ್ನದ ಕೊನೆಯ ಅಡಿಗೆ ಮಾಡಿದ್ದಾಯಿತು. ಸೊ ಒಂದು ಹಸಿ ಸಾಂಬಾರು ಮತ್ತು ಮಾವಿನಕಾಯಿ ಗೊಜ್ಜು ಮಾಡಿದ್ದೀನಿ. ಇವಾಗೆಲ್ಲ ಮನೆಯೆಲ್ಲ ಮೆಸ್ಸಿ ಆಗುತ್ತೆ. ಎಲ್ಲ ನಾವು ಈ ಸಂಜೆನೇ ಸ್ವಲ್ಪ ಎಲ್ಲ ತುಂಬ್ತೀವಿ. ನಾಳೆ ಬೆಳಗ್ಗೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬರ್ತಾರೆ. ನಮಗೆ ಹೆಲ್ಪ್ ಮಾಡೋದಕ್ಕೆ ಅನಂತ ಬಂದಿದ್ದಾನೆ. ಸೊ ಅಚ್ಚುತವ್ರು ಕಲ್ತಿದ್ರು, ಅದಕ್ಕೋಸ್ಕರ ಅವರೆಲ್ಲ ಹೊಸ ಮನೆಗೆ ಹೋಗಿದ್ದಾರೆ. ನಾನು ಅಡುಗೆ ಎಲ್ಲ ಮಾಡಿಕೊಂಡು ಕಾಯ್ತಾ ಇದ್ದೀನಿ. ಊಟ ಮಾಡಬೇಕು, 12:30 ಸಮಯ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಊಟ ಮಾಡಬೇಕು. ಸಾಂಬಾರು, ಇದು ಸೌತೆಕಾಯಿ ಹಸಿ ಅನ್ನಕ್ಕಿಟ್ಟಿದ್ದೀನಿ. ಹಾಗೆ ಮೊಸರು, ಸ್ವಲ್ಪ ಮಾವಿನಕಾಯಿ ಗೊಜ್ಜು. ಇಷ್ಟು ಮಧ್ಯಾಹ್ನದ ಅಡುಗೆ ಮಾಡಿದೆ. ಅನ್ನಾಗ ಅವಳ ಬಟ್ಟೆನ ಅವಳೇ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾಳೆ. ಒಂದು ಕವರಲ್ಲಿ ನಾವು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ, ನೀಟಾಗಿರುತ್ತೆ ಅಂಥೇಳಿ. ಹಾಗೆ ಸುಮಾರು 4:40 ಅಷ್ಟೊತ್ತಿಗೆ ನಮಗೆ ಲಾಗಿನ್ ಆಗೋಕ್ಕೆ ಹೇಳ್ತಾರೆ. 5ರಿಂದ 8 ಗಂಟೆವರೆಗೆ ಕ್ಲಾಸ್ ಇತ್ತು ನನಗೆ. ಟೋಟಲ್ 9 ದಿನದ ಪ್ರೋಗ್ರಾಮ್ ಆಗಿತ್ತು. ಲಾಸ್ಟ್ 3 ಡೇಸು ನಮಗೆ ಇನ್ ಪರ್ಸನ್ ಅಂತ ಅಲ್ಲಿಗೆ ಹೋಗಬೇಕಿತ್ತು, ಈಶಾ ಪ್ಲೇಸ್ಗೆ. ಸೊ ಆ ಥರ ಇತ್ತು ಪ್ರೋಗ್ರಾಮು. ತುಂಬ ಯೂಸ್ಫುಲ್ ಇದೆ. ಹೇಗೆಲ್ಲ ಇತ್ತು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಕ್ಲಾಸ್ ಎಲ್ಲ ಮುಗೀತು ಇವಾಗ. ಅವತ್ತು ಶಿಫ್ಟ್ ಮಾಡಿದ ದಿನ ಕೂಡ ನಾನು 4:40ರಿಂದ ಅಟೆಂಡ್ ಮಾಡಿದ್ದೀನಿ 8 ಗಂಟೆವರೆಗೆ. ಎಲ್ಲ ಮೆಸ್ಸಿ ಆಗಿತ್ತು, ಆದರೂ ಕೂಡ ಅಟೆಂಡ್ ಮಾಡಬೇಕಿತ್ತು ನಾನು. ಸೊ ಒಟ್ಟಿನಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 6:40 ಸಮಯ. ಮನೆಯೆಲ್ಲ ಆಲ್ಮೋಸ್ಟ್ ನಾವು ನಮ್ಮ ಹತ್ರ ಆಗೋದಷ್ಟೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಹಾಗೆ ಇನ್ನೇನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬರ್ತಾರೆ. ಸೊ ರೆಡಿಯಾಗಿ ನಾವು ಮೊದಲು ಹೋಗ್ತೀವಿ, ನಾನು ಅನಾಗ. ಇವರೆಲ್ಲ ಪ್ಯಾಕ್ ಅಂದರೆ ಅವ್ರ ಜೊತೆ ಬರ್ತಾರೆ. ಸೊ ಎಸ್, ಹೊಸ ಮನೆಗೆ ಹೋಗಬೇಕು. ಇವತ್ತಿಗೆ ಈ ಮನೆಯ ಋಣ ಮುಗೀತು. 3.5 ವರ್ಷ ಆಗಿತ್ತು ಈ ಮನೆಯಲ್ಲಿ ಉಳ್ಕೊಂಡು. ಖುಷಿ ಇದೆ. ಈ ಮನೇಲಿ ಆರಾಮಾಗಿದ್ವಿ ನಾವು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಮನೆಯಲ್ಲಿ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ಬೆಳಗ್ಗೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಬಟ್ ತುಂಬ ತಡ ಮಾಡಿಬಿಟ್ರು, ಲೇಟ್ ಆಗಿಬಿಡ್ತು. ಸೊ ನಾವೆಲ್ಲ ಕಾಯ್ತಾ ಇದ್ವಿ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಆನಂತರ ನಾನು ಅನಾಗ ಮುಂದೆ ಹೊರಟ್ವಿ. ನಾನು ಆಯಿಲು, ತುಪ್ಪ ಏನೆಲ್ಲ ಇದೆ ಎಲ್ಲ ಪ್ಯಾಕ್ ಮಾಡಿ ಕಾರಿಗೆ ಹಾಕ್ಕೊಂಡಿದ್ದೆ. ಎಲ್ಲ ಚೆಲ್ಲಿ ಎಲ್ಲ ಗಲೀಜಾಗಿಬಿಟ್ರೆ ಅಂತೇಳಿ ಚೆಲ್ಲೋ ವಸ್ತು ಮತ್ತು ಈ ಪಾಟು ಅಂದರೆ ಸೆರಾಮಿಕ್ ಪಾಟೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾನೇ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಹಾಕ್ಕೊಂಡಿದ್ದೆ. ಒಂದು ಸಲ ನಮ್ಮನ್ನು ಕರ್ಕೊಂಡ್ಬಂದು ಇವಾಗ ಹೊಸ ಮನೆಗೆ ಬಿಡ್ತಾ ಇದ್ದಾರೆ. ಇದು ನಾವಿರೋ ಏರಿಯಾದಲ್ಲೇ ಆಯ್ತು, ಅದಕ್ಕೆ ಹತ್ತಿರ ಆಗುತ್ತೆ. ಸೊ ನಡ್ಕೊಂಡು ಬರ್ಬೋದು. ನಮಗೆ ಅದೇ ಏರಿಯಾದಲ್ಲೇ ಬೇಕಿತ್ತು. ನಮಗೆ ಸೆಟ್ ಆಗಿರೋ ಏರಿಯಾನ ಬಿಟ್ಟು ಹೋಗೋದು ತುಂಬಾ ಕಷ್ಟ. ಪ್ರತಿಯೊಂದು ಗೊತ್ತಿರುತ್ತೆ, ಒಂಥರ ನಮಗೆ ನಮ್ಮ ಏರಿಯಾ ಅನ್ನೋ ಥರ ಆಗಿರುತ್ತೆ. ಸೊ ಅಂದ್ಕೊಳ್ತಾ ಇದ್ವಿ ಬೇರೆ ಕಡೆ ಹೋಗೋದಾದರೆ ಏನು ಮಾಡೋದಪ್ಪ ಬೇರೆ ಏರಿಯಾದಕ್ಕೆ ಅಂತ. ಬಟ್ ದೇವ್ರ ದಯದಿಂದ ಇಲ್ಲೇ ಸಿಕ್ತು ನಮಗೆ. ಸೊ ಇವಾಗ ನಾವು ಹೊಸ ಮನೆಗೆ ಬಂದ್ವಿ. ನಾನು ಅನಾಗ ಮೊದಲು ಬಂದಿದ್ದೀವಿ. ಅನಂತರ ಎಲ್ಲ ಇವಾಗ ಅಚ್ಚುತವರು ಅನಂತ ಎಲ್ಲ ಅಲ್ಲಿದ್ದಾರೆ, ಎಲ್ಲ ತೊಗೊಂಡು ಬರ್ತಾರೆ. ಸೊ ವೇಟಿಂಗ್. ಇನ್ನು ತಿಂಡಿ ತಿನ್ನಬೇಕು. ಸೊ ಈ ಸಲ ಮನೆ ಶಿಫ್ಟಿಂಗ್ ಮಾತ್ರ ನಂಗೆ ತುಂಬಾ ಕಷ್ಟ ಆಗ್ಬಿಡ್ತು. ನನ್ನ ಹತ್ರ ಜಾಸ್ತಿ ಏನು ಕೆಲಸನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಸುಸ್ತು ನನಗೆ. ಈ ಸಲ ಸಿಮ್ಟಮ್ಸಲ್ಲಿ ಮುಂದಿರೋದೇ ಸುಸ್ತು, ತುಂಬ ಸುಸ್ತಾಗತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಏನು ಮಾಡೋದು, ಶಿಫ್ಟ್ ಮಾಡಲೇಬೇಕಿತ್ತು. ನಮಗೆ ಒಳ್ಳೆ ಮನೆ ಸಿಕ್ಕಿದಾಗ ಸಡನ್ನಾಗಿ ಆಯಿತು.
ಸೊ ಹಾಗಾಗಿ ಪ್ಯಾಕಿಂಗೆಲ್ಲ ನಾವು ಹೆಂಗಾದರೂ ಮಾಡ್ಕೊಂಬಿಡ್ಬೋದು. ಮನೆಗೆ ಇಲ್ಲಿ ತಂದು ಹಾಕಿದ್ಮೇಲೆ ಅದನ್ನು ಜೋಡಿಸ್ಕೊಳ್ಳುವಾಗ ಎಲ್ಲೆಲ್ಲಿ ಏನು ಇಡೋದು ಏನು ಮಾಡೋದು, ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ, ಅದು ತುಂಬ ಕಷ್ಟ ಆಯಿತು. 1 ವಾರ ಬೇಕಾಯಿತು ನನಗೆ. ಸೊ ಇದು 1 ವಾರದ ಹಿಂದಿನ ವ್ಲಾಗು ಆಯಿತಾ. ಸೊ ನನಗೆ ಅದಕ್ಕೋಸ್ಕರನೇ ಯಾವ ವ್ಲಾಗು ಹಾಕೋದಕ್ಕಾಗಲಿಲ್ಲ. ಮತ್ತು ನನ್ನ ಕ್ಲಾಸ್ ಹೇಗಿರ್ತಾಯಿತ್ತು ಅಂದರೆ ಬರೀ ಕ್ಲಾಸ್ 3 ತಾಸು ಅಟೆಂಡ್ ಮಾಡಿ ಬಿಟ್ಟರೆ ಆಗಿರಲಿಲ್ಲ. ಕಲಿಸಿದ್ದನ್ನು ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಸಲ ಪ್ರಾಕ್ಟೀಸ್ ಮಾಡಬೇಕಿತ್ತು. ಪ್ರತಿದಿನ ಒಂದೊಂದು ಹೆಚ್ಚಿಗೆ ಕಲಿಸ್ತಾ ಹೋಗ್ತಿದ್ರಲ್ವ. ಸೊ ಹಾಗಾಗಿ ಒಂದೊಂದು ಜಾಸ್ತಿ ಆ್ಯಡ್ ಆಗ್ತಾ ಹೋಗ್ತಿತ್ತು. ಅದನ್ನು ಮಾಡೋದಕ್ಕೆ ಆಲ್ಮೋಸ್ಟ್ ಮುಗಿದ ಮೇಲೆ ಇವಾಗ ಒಂದು 3/4 ತಾಸು ಮೇಲೆ ಬೇಕಾಗತ್ತೆ. ಅಷ್ಟೊತ್ತು ನಮಗೆ ಯೋಗಾಸನ ಮತ್ತು ಕ್ರಿಯೆ, ಧ್ಯಾನ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಒಳ್ಳೆ ಪ್ರೋಗ್ರಾಮ್ ಇದು. ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಇರೋರು ಇಂಟ್ರೆಸ್ಟ್ ಇದ್ದರೆ ಈಶಾ ಜನನಿ ಪ್ರೋಗ್ರಾಮನ್ನು ಅಟೆಂಡ್ ಮಾಡ್ಬೋದು. ಅಂದರೆ ಯಾವಾಗ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ ನಡೆಯಲ್ಲ, ಒಂದೊಂದು ಅಷ್ಟು ದಿನಕ್ಕೆ ನಡೀತಾ ಇರುತ್ತಂತೆ. ಸೊ ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲಾಸ್ಟ್ ಡೇ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ನಾನು ಹೇಳ್ತೀನಿ, ವ್ಲಾಗ್ ಮಾಡಿದ್ದೀನಿ ಒಂದು ಸ್ವಲ್ಪ ಅದೆಲ್ಲ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಇಡ್ಲಿ ಮತ್ತು ವಡೆ ಎಲ್ಲ ತರಿಸಿದ್ವಲ್ಲ ತಿಂದ್ವಿ. ಚೆನ್ನಾಗಿತ್ತು. ಬಟ್ ಹೊರಗಡೆ ತಿಂಡಿ ಇಡೀ ದಿನ ಅವತ್ತಿನ ದಿನ ತಿಂದು ಯಾವಾಗ ಅಡುಗೆ ಮಾಡ್ಕೊಳ್ತೀನೋ ಅನ್ನೋ ಥರನೇ ಆಗಿತ್ತು. ನನಗೆ ಮತ್ತೆ ಹೊರಗಡೆ ಹೋಗೋಣ ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು. ಹಾಗೆ ಹೊರಗಡೆ ಬಂದ್ವಿ. ಇವಾಗ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಇಲ್ಲಿ ಚೆನ್ನಾಗಿದೆ, ಗಿಡ ಮರ ಎಲ್ಲ ಬೆಳೆಸಿದ್ದಾರೆ. ಕಂಪೌಂಡ್ ಒಳಗಡೆ ಗಿಡ ಮರ, ಹಣ್ಣಿನ ಮರ, ಹೂವಿನ ಗಿಡ ಎಷ್ಟೊಂದು ಚೆನ್ನಾಗಿದೆ. ಒಂಥರ ಊರಿನಲ್ಲೇ ಇದ್ದೀವಿ ಅನ್ನೋ ಥರ ಅನಿಸುತ್ತೆ ಈ ಕಂಪೌಂಡ್ ಒಳಗಡೆ ಇದ್ದಾಗ. ಸಖತ್ ಖುಷಿ ಆಯಿತು. ಒಳ್ಳೆ ಜಾಗ ಸಿಕ್ತು. ಅನಗಂಗೂ ಕೂಡ ಆಟ ಆಡೋದಕ್ಕೆ ಒಳ್ಳೆ ಜಾಗ ಇದೆ. ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಂತರ ಮಾರ್ಕೆಟಿಗೆ ಹೋಗಿ ಹೂವು ಮತ್ತು ಒಂದು ತುಳಸಿ ಗಿಡ ಬೇಕಿತ್ತು, ತೊಗೊಂಬಂದೆ. ಮತ್ತು ಇಲ್ಲಿ ರಂಗೋಲಿ ಎಲ್ಲ ಇಟ್ಟು ಹೂವು ಇಡ್ತಾಯಿದ್ದೀನಿ. ನಾನು ಫಸ್ಟು ಓನರ್ ಆಂಟಿ ಸಿಕ್ಕಿದಾಗ್ಲೇ ಫಸ್ಟ್ ಮಾತಾಡಿದ್ದೆ, ಪೂಜೆ ಆಯಿತಾ, ತುಳಸಿ ಗಿಡ ಒಳಗಡೆ ಇಟ್ಟು ಪೂಜೆ ಮಾಡಿ ಆನಂತರ ಹೊರಗಡೆ ಇಡಿ, ಎಲ್ಲ ಒಳ್ಳೆಯದಾಗತ್ತೆ, ಹಾಲೆಲ್ಲ ಉಪ್ಸಿ ಅಂತ ಹೇಳಿದ್ರು. ಸೊ ಹಿರಿಯರ ಬಾಯಲ್ಲಿ ಫಸ್ಟು ಏನೋ ಒಂದು ಒಳ್ಳೆ ಮಾತು ಮತ್ತು ಅದೊಂದು ಯೂನಿವರ್ಸ್ ಮೆಸೇಜ್ ಅಂತ ನನಗನ್ಸಿದ್ರಿಂದ ನಾನು ತುಳಸಿ ಗಿಡ ಎಲ್ಲ ತೊಗೊಂಬಂದೆ. ತಂದು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ದೇವ್ರ ಫೋಟೋನೆಲ್ಲ ಇಲ್ಲಿ ಹಳೆ ಟೆನೆಂಟ್ಸ್ ಇದ್ದವರು ಕೆಲವೊಂದು ಬಿಟ್ಟು ಹೋಗಿದ್ರು, ಅಲ್ಲೇ ಇಟ್ಟಿದ್ರು. ನಾನು ಅದನ್ನೇನು ಮಾಡಲಿಲ್ಲ ಅವತ್ತು, ಹಾಗೆ ಇಟ್ಟಿದ್ದೆ. ಸೊ ನಂತರ ತುಂಬ ಲೇಟಾಗಿ ಗಾಡಿ ಬಂತು. ಕಾದು ಸುಸ್ತಾಗಿತ್ತು. ಆನಂತರ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.